ವೇಣು ಮೋಟರ್ಸ್. ಸೊ ನಮ್ಮ ಕರ್ನಾಟಕದಲ್ಲಿ ಇವಾಗ ಸದ್ಯಕ್ಕೆ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ಗಳು ಜಾಸ್ತಿ ಕಡೆ ಓಪನ್ ಆಗ್ತಿದೆ ಅಂತ ಅನ್ನೋದಾದ್ರೆ ಈ ವೇಣು ಮೋಟರ್ಸ್ ಅಂತ ಅನ್ಬೋದು. ತುಂಬಾ ಕಡೆ ಇವಾಗ ಶೋರೂಮ್ಸ್ಗಳು ಓಪನ್ ಮಾಡ್ತಿದ್ದಾರೆ. ಅಂಡ್ ಇವಾಗ ಬೆಂಗಳೂರಲ್ಲೂ ಕೂಡ ಒಂದು ಎಕ್ಸ್ಕ್ಲೂಸಿವ್ ಶೋರೂಮ್ ಓಪನ್ ಮಾಡಿದ್ದಾರೆ. ಅಂದ್ರೆ ಫ್ರಾಂಚೈಸಿ ಅಥವಾ ಡೀಲರ್ಶಿಪ್ ಅಲ್ಲ, ಡೈರೆಕ್ಟ್ ಧರ್ಮವರಂ ಅಲ್ಲಿ ಏನ್ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಇದೆ ಅವರೇ ಓಪನ್ ಮಾಡಿರೋದು. ಎಕ್ಸ್ಕ್ಲೂಸಿವ್ ಆಗಿ ಡಿಮ್ಯಾಂಡ್ ಜಾಸ್ತಿ ಇದೆ ಬೆಂಗಳೂರಲ್ಲಿ ಅಂತ ಶೋರೂಮ್ ನ ಓಪನ್ ಮಾಡಿದ್ದಾರೆ. ಈ ಶೋರೂಮ್ ಇವಾಗ 53,000 ರೂಪಾಯಿಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನ ಕೊಡ್ತಿದ್ದಾರೆ. ಸೊ 53,000 ರೂಪಾಯಿಗೆ ಯಾವ ತರ ಇರುತ್ತೆ ಏನು ಎತ್ತ ಅಂತ ಸುಮಾರು ಜನಕ್ಕೆ ಒಂದು ಕ್ವಶನ್ ಇರುತ್ತೆ. ನನಗೂ ಕೂಡ ಅದೇ ತರ ಕ್ವಶನ್ ಇದೆ. ಅದರಲ್ಲೂ ನನಗೆ ತುಂಬಾ ಆಶ್ಚರ್ಯ ಆಗಿದೆ ಏನಂದ್ರೆ ಈ ಗಾಡಿ ಒಂದ್ಸಲ ಚಾರ್ಜ್ ಮಾಡಿದ್ರೆ 60 ಕಿಲೋಮೀಟರ್ ರಿಯಲ್ ಮೈಲೇಜ್ ಕೊಡುತ್ತಂತೆ. ಸೊ ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ಆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಯಾವ ತರ ಇದೆ, ಏನು ಎತ್ತ, ಮತ್ತೆ ಏನೇನು ಫೀಚರ್ ಸಿಗ್ತಾ ಇದೆ, ಮತ್ತೆ ಗಾಡಿ ಓಡ್ಸಕ್ಕೆ ಯಾವ ತರ ಇದೆ, ಬಿಲ್ಡ್ ಕ್ವಾಲಿಟಿ ಯಾವ ತರ ಇದೆ, ಅಂಡ್ ಹಾಗೆ ಈ ಗಾಡಿನ ಯಾರು ತಗೋಬಹುದು, ಯಾರು ತಗೊಂಡ್ರೆ ಏನೇನ್ ತರ ಯೂಸ್ ಮಾಡ್ಕೋಬಹುದು, ಕಂಪ್ಲೀಟ್ ಆಗಿ ಈ ಗಾಡಿ ಬಗ್ಗೆ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ ಹೊಸಬ್ರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಬಿಲ್ ನ ಕ್ಲಿಕ್ ಮಾಡಿ. ಇದೇ ನೋಡಿ 53,000 ರೂಪಾಯಿಗೆ ಸಿಗ್ತಾ ಇರೋ ಅಂತ ಎಲೆಕ್ಟ್ರಿಕ್ ಸ್ಕೂಟರು ವೇಣು ಮೋಟರ್ಸ್ ಕಂಪ್ನಿದು. ಆ್ಯಂಡ್ ಮಾಡಲ್ ಬಂದು ಈ ಫ್ಲೈ ಅಂತ. ಈ ಗಾಡಿ ಕಂಪ್ಲೀಟ್ ಆಗಿ ನೋಡ್ಬೋದು ಲುಕ್ಕು ಯಾವ ಥರ ಇದೆ ಅಂತ. ಈ ಗಾಡಿಲಿ ನಮಗೆ ಪ್ರೊಜೆಕ್ಟರ್ ಲೈಟ್ ಸಿಗ್ತಾ ಇರೋದು. ಸೊ ಪ್ರೊಜೆಕ್ಟರ್ ಲೈಟ್ ಸಿಗ್ತಾ ಇದೆ ಆ್ಯಂಡ್ DRL ಇದೆ. ಸೊ ನಿಮಗೆ ಗಾಡಿ ಲೈಟ್ ಆನ್ ಮಾಡಿದ ತಕ್ಷಣ ಅಪಿರೆನ್ಸೇ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಈ ಗಾಡಿಲಿ ಇಂಡಿಕೇಟರ್ ಬಂದು ಇಲ್ಲಿ ಕೊಟ್ಟಿದ್ದಾರೆ, ಆಲೋಜನ್ ಇಂಡಿಕೇಟರ್. ಗಾಡಿಲಿ ಫ್ರಂಟ್ ಅಲ್ಲಿ 12 ಇಂಚ್ ಅಲಾಯ್ ವೀಲ್ ಸಿಗ್ತಾ ಇದೆ, ಜೊತೆಗೆ ಡಿಸ್ಕ್ ಬ್ರೇಕ್ ಇದೆ. ಸೊ ನಿಮಗೆ ಅಲಾಯ್ ವೀಲ್ ಮಾತ್ರ ಅಲ್ಲ, ಡಿಸ್ಕ್ ಬ್ರೇಕ್ ಇದೆ. ಹಂಗೆ ಸೈಡ್ ಬರೋದಾದ್ರೆ ಫ್ಲಾಟ್ ಫುಟ್ಬೋರ್ಡ್ ಇದೆ. ಸೊ ಏನಾದ್ರು ನಾವು ಲಗೇಜ್ ಹಾಕೊಂಡು ಹೋಗ್ಬೇಕು ಅಂದ್ರೆ ಆರಾಮಾಗಿ ಹಾಕೊಂಡು ಹೋಗ್ಬೋದು. ಮಗ ಒಂದು ಮೂಟೆ ಸೊ ಮೂಟೆಗಳನ್ನ ಮಡಿಕೊಂಡು ಹೋಗ್ಬೋದು. ಜೊತೆಗೆ ಹುಕ್ನ ಕೊಟ್ಟಿದ್ದಾರೆ. ಅಂಡ್ ಗಾಡಿದು ಚಾರ್ಜಿಂಗ್ ಪೋರ್ಟ್ ಬಂದು ಇಲ್ಲಿದೆ ನೋಡಿ. ಸೊ ನಾರ್ಮಲ್ ಚಾರ್ಜರು. ಸೊ ಫುಟ್ ರೆಸ್ಟ್ ಈ ಥರ ಇದೆ ನೋಡಿ. ಸೊ ಫೋಲ್ಡಬಲ್ಲು. ಇನ್ನು ರೇರ್ ಬರೋದಾದರೆ ಈ ಗಾಡೀಲಿ ಕಾಯಿಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ರೇರ್ ಕೂಡ ಅಷ್ಟೇ, ಈ ಗಾಡೀಲಿ ನಮಗೆ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಡಿಸ್ಕ್ ಬ್ರೇಕು ಜೊತೆಗೆ ರೇರಲ್ಲಿ ನಮಗೆ 12 ಇಂಚ್ ಅಲಾಯ್ ವೀಲು ವಿತ್ ಹಬ್ ಮೋಟರು. ಸೊ ಹಬ್ ಮೋಟರು ಇಲ್ಲೇ ಮೋಟರ್ ಇರುತ್ತೆ. ಇನ್ನು ರೇರಲ್ಲಿ ಇಲ್ಲಿ ಟೈಲೈಟ್ ನೋಡ್ತಾ ಇರ್ಬೋದು. ಸೊ ಟೈಲೈಟು ಇಂಡಿಕೇಟರ್ ಎಲ್ಲ ನಾರ್ಮಲ್ ಆಗಿ ಈ ಥರ ಬರುತ್ತೆ. ಇದು ಐಕ್ಯಾಟ್ ಸರ್ಟಿಫಿಕೇಶನ್. ಯಾಕೆಂದ್ರೆ ಈ ಗಾಡಿ ಬಂದು ಕಂಪ್ಲೀಟ್ಲಿ ನಾನ್ ರಿಜಿಸ್ಟ್ರೇಷನ್ ಗಾಡಿ. ಸೊ ಅಂದ್ರೆ ಲೋ ಸ್ಪೀಡ್ ವೆಹಿಕಲ್ ಅಂತ, ಸಿಟಿಲಿ ಓಡಾಡೋಕ್ಕೆ ಬೆಸ್ಟ್ ಅಂತ ಅನ್ಬೋದು. ಈ ಗಾಡಿ ಡಿಸ್ಪ್ಲೇ ಬರೋದಾರೆ ಈ ಗಾಡಿಲಿ ನಮಗೆ LCD ಡಿಸ್ಪ್ಲೇ ಸಿಗ್ತಾ ಇದೆ. ನಾರ್ಮಲ್ ಸಿಂಪಲ್ ಡಿಸ್ಪ್ಲೇ. ಏನೇನು ಸಿಗುತ್ತೆ ಅಂದರೆ ಗಾಡಿ ಎಷ್ಟು ಚಾರ್ಜ್ ಇದೆ, ಮತ್ತು ಓಡೋಮೀಟರ್ ರೀಡಿಂಗು, ಮತ್ತು ಯಾವ ಮಾಡೆಲ್ ಇದೆ. ಸೊ ಈ ಗಾಡಿಲಿ 3 ರೀಡಿಂಗ್ ಮಾಡಿಕೊಟ್ಟಿದ್ದಾರೆ, 1 2 3 ಅಂತ. ಸೊ ಅದು ಗೊತ್ತಾಗುತ್ತೆ ನೋಡಿ. ಸೊ 1 2 3 ಪ್ರತಿಯೊಂದು ನಮ್ಗೆ ಗೊತ್ತಾಗುತ್ತೆ. ಜೊತೆಗೆ ವೇಣು ಮೋಟರ್ಸ್ ಅಂತ ಬ್ಯಾಡ್ಜಿಂಗ್ ಬೇರೆ ಕೊಟ್ಟಿದ್ದಾರೆ. ಆ್ಯಂಡ್ ಇವಾಗ ಗಾಡಿ ಬಂದು ಪಾರ್ಕಿಂಗ್ ಇಲ್ಲಿದೆ. ಸೊ ಪಾರ್ಕಿಂಗ್ ಮಾಡು, ಗಾಡಿ ರೆಡಿ ಆಗಿದ ತಕ್ಷಣ ರೆಡಿ ಅಂತ ಬರುತ್ತೆ. ಬೇಸಿಕ್ ಡೀಟೇಲ್ಸ್ ನಾವಿಲ್ಲಿ ನೋಡ್ಬೋದು. ಸ್ವಿಚಸ್ಗಳೆಲ್ಲ ಯಾವ ಥರ ಇದೆ ಅಂತ ನೋಡಿದ್ರೆ ಇಲ್ಲಿ ನಮಗೆ ಹೆಡ್ಲೈಟ್ ಆನ್ ಮತ್ತು ಆಫ್ ಮಾಡೋಕ್ಕೆ ಸ್ವಿಚ್ಚು, ಮತ್ತು ಆರನ್ನು, ಮತ್ತು ಇದು ಗಾಡಿ ರೈಡಿಂಗ್ ಮೋಡ್ ಅಂತ ಹೇಳಿಲ್ಲ, ಆ ರೈಡಿಂಗ್ ಮೋಡ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ. ಈ ಗಾಡಿಯಲ್ಲಿ ರಿವರ್ಸ್ ಮೋಡ್ ಕೂಡ ಇದೆ. ಸೊ ಗಾಡಿ ತೊಗೊಂಡಾಗ ಹಿಂದೆ ತಳ್ಳೋಕ್ಕಾಗಲ್ಲ ಅಂದಾಗ ಈ ರಿವರ್ಸ್ ಮೋಡ್ನ ಹಾಕ್ಕೊಂಡು ಹೋಗ್ಬೋದು, ಈಸಿಯಾಗಿರುತ್ತೆ. ಇನ್ನು ಈ ಕಡೆ ಹೈ ಬೀಮು, ಲೋ ಬೀಮು ಆ್ಯಂಡ್ ಆರನ್ನು. ಸೊ ಇಲ್ಲೂ ಕೂಡ ಆರನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇಂಡಿಕೇಟರ್. ಸೊ ಇಲ್ಲಿ ಇಂಡಿಕೇಟರು ಜೊತೆಗೆ ಈ ಗಾಡಿಲಿ ಕ್ರೂಸ್ ಕಂಟ್ರೋಲ್ ಕೂಡ ಸಿಗುತ್ತೆ. ಸೊ ಕ್ರೂಸ್ ಕಂಟ್ರೋಲ್ ಹೆಂಗೆ ಅಂದರೆ ನೋಡಿ. ಸೊ ಇವಾಗ ಗಾಡಿ ರೆಡಿ ಇದೆ. ಸೊ ಇವಾಗ ಓಡ್ತಾ ಇದೆಯಾ. ಇವಾಗ ನಾನು ನೋಡಿ, ಇವಾಗ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ದೀನಿ. ಕ್ರೂಸ್ ಕಂಟ್ರೋಲ್ ಆಯ್ತಾ. ಇವಾಗ ಗಾಡಿ ಬಿಟ್ರೂ ಗಾಡಿ ರನ್ ಆಗ್ತಾ ಇದೆ. ಸೊ ಕ್ರೂಸ್ ಕಂಟ್ರೋಲ್ ಈ ಗಾಡೀಲಿ ಕೊಟ್ಟಿದ್ದಾರೆ. ಎಲ್ಲರೂ ನಾವು ಹೋಗ್ತಾ ಇದ್ದೀವಿ, ಎಕ್ಸ್ಲೇಟ್ರ್ ಕೊಟ್ಟು ಸುಸ್ತಾಗದೆ ಅಂದಾಗ ಆ ಟೈಮಲ್ಲಿ ಕ್ರೂಸ್ ಕಂಟ್ರೋಲ್ನ ಆನ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಜಸ್ಟ್ ಬ್ರೇಕ್ ಹಿಡಿತಾ ಇದ್ದಂಗೆ ಕ್ರೂಸ್ ಕಂಟ್ರೋಲ್ ಆಫ್ ಆಗೋಗುತ್ತೆ. ಇನ್ನು ಗಾಡಿ ಕೀ ಬಂದು ನಮಗೆ ಫಿಸಿಕಲ್ ಕೀ ಈ ಥರ ಇರುತ್ತೆ. ಆ್ಯಂಡ್ ಈ ಗಾಡೀಲಿ ರಿಮೋಟ್ ಕೂಡ ಸಿಗುತ್ತೆ. ಸೊ ಗಾಡಿನ ಲಾಕು, ಅನ್ಲಾಕು, ಮೊಬೈಲ್ ಪಾಕೆಟು, ಮತ್ತು ಇಲ್ಲಿ USB ಪೋರ್ಟ್ನ ಕೂಡ ಕೊಟ್ಟಿದ್ದಾರೆ. ಸೊ ಏನಾದ್ರು ನಾವು ಮೊಬೈಲ್ನ ಚಾರ್ಜಿಂಗ್ ಹಾಕಬೇಕು ಅಂದರೆ ಇಲ್ಲಿ ಆರಾಮಾಗಿ ಚಾರ್ಜಿಂಗ್ ಹಾಕ್ಕೊಂಡು ಹೋಗ್ಬೋದು. ಇನ್ನು ಡಿಕ್ಕಿ ಸ್ಪೇಸು ಈ ಥರ ಇದೆ. ಸೊ ನಾವು ಸಣ್ಣ ಪುಟ್ಟ ಲಗೇಜ್ ಇಟ್ಕೊಂಡು ಹೋಗ್ಬೇಕು ಅಂದರೆ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಮತ್ತು ಆಫ್ ಹೆಲ್ಮೆಟ್ನ ಇಟ್ಕೋಬೋದು. ಆ್ಯಂಡ್ ಇದು ಗಾಡಿದು ಫ್ಯೂಸು ಏನಾರು ಎಮರ್ಜೆನ್ಸಿ ಟೈಮಲ್ಲಿ, ಸೊ ನೀವು ಲಾಂಗ್ ಟೈಮ್ ಏನಾರು ಗಾಡಿನ ಯೂಸ್ ಮಾಡಲ್ಲ ಅಂದರೆ ಅಂಥ ಟೈಮಲ್ಲಿ ಫ್ಯೂಸ್ನ ಆಫ್ ಮಾಡಿಕೊಂಡ್ರೆ ಸೇಫು.
ಸೀಟು ನೋಡ್ತಾರೆ ಗೊತ್ತಾಗ್ಬೋದು. ಸೊ ಕುಷನಿಂಗು ತುಂಬಾ ಚೆನ್ನಾಗಿದೆ. ಸೊ ಒಳ್ಳೆ ಕುಷನಿಂಗ್ನ ಕೊಟ್ಟಿದ್ದಾರೆ. ನೀವೇನಾರ ಲಾಂಗ್ ಆಗಿ ಅಥವಾ ಜಾಸ್ತಿ ಹೊತ್ತು ಓಡಾಡ್ತೀರಾ ಅಂದರೆ ಕಂಫರ್ಟಬಲ್ ಆಗಿ ಓಡಾಡ್ಬೋದು. ಆ್ಯಂಡ್ ಇದು ಬಂದು ಮೆಟಾಲಿಕ್ ಗ್ರ್ಯಾಬ್ ಗ್ರಿಲ್ ಅಥವಾ ಹಿಂದೆ ಇಟ್ಕೊಳ್ಳೋರಿಗೆ. ಈ ಗಾಡಿಯಲ್ಲಿ ನಮಗೆ ಸ್ಟ್ಯಾಂಡರ್ಡ್ಗಿನೇ ಸೆಂಟರ್ ಸ್ಟ್ಯಾಂಡ್ ಸಿಗುತ್ತೆ ಆ್ಯಂಡ್ ಸೈಡ್ ಸ್ಟ್ಯಾಂಡ್ ಆ್ಯಸ್ ವೆಲ್ ಸೈಡ್ ಸ್ಟ್ಯಾಂಡ್ ಬರುತ್ತೆ. ಸೊ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ ಸೆಂಟರ್ ಸ್ಟ್ಯಾಂಡ್ ಕೊಡ್ತಾರೋ ಇಲ್ವಾ ಅಂತ. ಸೆಂಟರ್ ಸ್ಟ್ಯಾಂಡು ಸ್ಟ್ಯಾಂಡರ್ಡ್ಗಿನೇ ಗಾಡಿ ಜೊತೆನೇ ಬರುತ್ತೆ. ಇನ್ನು ತುಂಬ ಜನ ಕೇಳೋದು, ತುಂಬ ಜನ ಇಷ್ಟೊತ್ತಿಗಾಗಲೇ ಕಮೆಂಟ್ ಹಾಕಿರ್ತಾರೆ, ಫಸ್ಟು ರೇಂಜ್ ಹೇಳಪ್ಪ, 53,000 ರೂಪಾಯಿಗೇನೋ ಗಾಡಿ ಸಿಗ್ತದೆ, ರೇಂಜ್ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಂತ ಕೇಳ್ತಾರೆ. ಸೊ ಈ ಗಾಡಿ ಒಂದ್ಸಲ ಚಾರ್ಜ್ ಮಾಡಿದ್ರೆ 60 ಕಿಲೋಮೀಟ್ರ್ ಗಂಟ ರಿಯಲ್ ರೇಂಜ್ ಇದೆ. ಸೊ ಯಾವುದೇ ಥರ IDC ರೇಂಜ್ ಅಲ್ಲ, ರಿಯಲ್ ರೇಂಜ್ 60 ಕಿಲೋಮೀಟ್ರ್. ನೀವು ಒಂದ್ಸಲ ಚಾರ್ಜ್ ಮಾಡಿ 60 ಕಿಲೋಮೀಟ್ರ್ ಹೋಗ್ಬೋದು. ಗಾಡಿ ಓಡಿಸೋಕ್ಕೆ ಯಾವ ಥರ ಇದೆ? ಸೊ ನಾನು ಕೂಡ ಸುಮಾರು ಕಡೆ ಈ ಗಾಡಿನ ಎತ್ಕೊಂಡು ಓಡಾಡಿಸಿ ನನಗನ್ಸಿದ್ದು ಏನಂದ್ರೆ, ನಾನ್ ರಿಜಿಸ್ಟ್ರೇಷನ್ ಗಾಡಿ ಆಗಿರೋದ್ರಿಂದ ಯಾವುದೇ ಥರ DL ಬೇಡ ಇದಕ್ಕೆ, ಆ್ಯಂಡ್ ಯಾವುದೇ ಥರ ರಿಜಿಸ್ಟ್ರೇಷನ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಹೆಲ್ಮೆಟ್ ಸೇಫ್ಟಿಗೆ ಹಾಕ್ಲೇಬೇಕು. ಬಟ್ ನಾನ್ ರಿಜಿಸ್ಟ್ರೇಷನ್ ಗಾಡಿಗಳಿಗೆ ಹೆಲ್ಮೆಟ್ ಏನು ಮ್ಯಾಂಡೇಟರಿ ಇಲ್ಲ. ಬಟ್ ಸೇಫ್ಟಿಗೆ ಹೆಲ್ಮೆಟ್ ಹಾಕೋದು ತುಂಬಾ ಒಳ್ಳೆಯದು. ಸೇಫ್ಟಿಗೆ ಹೆಲ್ಮೆಟ್ ಹಾಕಿ. ಬಟ್ ಏನಂದರೆ ನಾನ್ ರಿಜಿಸ್ಟ್ರೇಷನ್ ಗಾಡಿ ಆಗಿರೋದ್ರಿಂದ ನಿಮಗೆ ಸ್ಪೀಡ್ ಒಂದು ಲಿಮಿಟ್ ಆಗಿರುತ್ತೆ. ಸೊ ಲೋ ಸ್ಪೀಡ್ ವೆಹಿಕಲ್, ನೀವೇನಾರ ಒಂದು ಲೋ ಸ್ಪೀಡ್ ವೆಹಿಕಲ್ ನೋಡ್ತಾ ಇದ್ದೀರಾ ಅಂದರೆ ಈ ಒಂದು ಗಾಡಿ ಪರ್ಫೆಕ್ಟು. ಸೊ ನನಗೆ ಇದರಲ್ಲಿ ತುಂಬಾ ಇಷ್ಟ ಆಗಿದೆ ಅಂದರೆ ಫೀಚರ್ಸ್ಗಳು. ಸೊ ಈ ಗಾಡಿಲಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ, ರಿವರ್ಸ್ ಗೇರ್ ಕೊಟ್ಟಿದ್ದಾರೆ, ಆ್ಯಂಡ್ ಹಾಗೆ ಆ್ಯಂಟಿ ಥೆಫ್ಟು, ಸೆಂಟರ್ ಲಾಕಿಂಗು, ಏನೇನು ಫೀಚರ್ಸ್ಗಳಿದ್ದಾರೆ ಆ ಫೀಚರ್ಸ್ಗಳು ನನಗೆ ಓಕೆ ಚೆನ್ನಾಗಿದೆ ಈ ಪ್ರೈಸಲ್ಲಿ ಅಂತ ಅನಿಸ್ತು. ಅದು ಬಿಟ್ಟರೆ ಡಿಸ್ಕ್ ಬ್ರೇಕ್ ಕೂಡ ಈ ಗಾಡಿಲಿ ಸಿಕ್ಕಿದ್ದು ಇನ್ನೇ ತುಂಬ ಇಂಪ್ರೆಸಿವ್ ಅಂತ ಅನಿಸ್ತು. ಸೊ ನೀವೇನಾರ ಒಂದು ಡೀಸೆಂಟಾಗಿ ಮನೆ ಹತ್ರ ಓಡಾಡೋಕ್ಕೆ ಒಂದು ಗಾಡಿ ನೋಡ್ತಾ ಇದ್ದೀರಾ ಅಂದರೆ ಈ ಒಂದು ಗಾಡಿನ ಒಂದ್ಸಲ ಚೆಕ್ಔಟ್ ಮಾಡಿ. ಈ ಗಾಡಿಲಿ ಗ್ರಾಫೈನ್ ಬ್ಯಾಟ್ರಿನ ಕೊಡ್ತಾ ಇರೋದು. ಸೊ ಈ ಗಾಡಿಲಿ ಗ್ರಾಫೈನ್ ಬ್ಯಾಟ್ರಿ ಕೊಡ್ತಿದ್ದಾರೆ. ಆ್ಯಂಡ್ ಒಂದ್ಸಲ ಚಾರ್ಜ್ ಮಾಡಿದ್ರೆ 60 ಕಿಲೋಮೀಟ್ರ್ ಹೋಗ್ಬೋದು ಅಂತ ರಿಯಲ್ ರೇಂಜ್ನ ಕಂಪ್ನಿಯವರು ಕ್ಲೈಮ್ ಮಾಡ್ತಿದ್ದಾರೆ. ಸೊ ನೀವೇನಾರ ಮನೆ ಹತ್ರ ಓಡಾಡೋಕ್ಕೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನೋಡ್ತಾ ಇದ್ದೀರಾ, ನಾನ್ ರಿಜಿಸ್ಟ್ರೇಷನ್ ಗಾಡಿ, ಸೊ ನನಗೆ ಯಾವುದೇ ಥರ DL ಮತ್ತೆ DL ರಿಜಿಸ್ಟ್ರೇಷನ್ ಏನು ನನಗೆ ಬೇಡ, ಒಂದು ಕಮ್ಮಿ ಸ್ಪೀಡಲ್ಲಿ ಓಡಾಡೋಂಥ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಬೇಕು. ನನ್ನ ಬಜೆಟ್ ಏನಿದ್ರು ಒಂದು 50-55 ಸಾವಿರ ಬಜೆಟ್ ಇದೆ. ಆ್ಯಂಡ್ ಒಂದು ಡೈಲಿ ಒಂದು 50 ಕಿಲೋಮೀಟ್ರ್ ಓಡಾಡ್ತೀನಿ ಅಂತ ಅನ್ನೋರಿಗೆ ಈ ಗಾಡಿ ತುಂಬಾ ಸೂಟ್ ಆಗುತ್ತೆ ಅಂತ ಅನ್ಬೋದು. ಇದಿಷ್ಟು ನನಗೆ ಈ ಒಂದು ವೇಣು ಮೋಟಾರ್ಸ್ E-Fly ಏನಿದೆ ಗಾಡಿ, ಈ ಗಾಡಿ ಬಗ್ಗೆ ನನಗನ್ಸಿದ್ದು. ಸೊ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಜಾಸ್ತಿ ಡೀಟೇಲ್ಸ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ಗಳು ಕೊಟ್ಟಿರ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಶೋರೂಮ್ ಲೊಕೇಶನ್ ಡೀಟೇಲ್ಸ್ ಪ್ರತಿಯೊಂದು ಕೊಟ್ಟಿರ್ತೀನಿ. ಅದನ್ನ ಚೆಕ್ಔಟ್ ಮಾಡಿ ಹೋಗಿ ಶೋರೂಮ್ನ ವಿಸಿಟ್ ಮಾಡಿ ಗಾಡಿನ ಟೆಸ್ಟ್ ಡ್ರೈವ್ ನೋಡಿ, ಬಿಲ್ಡ್ ಕ್ವಾಲಿಟಿ ನಿಮ್ಗೆ ಓಕೆನಾ, ಅಂಡ್ ಗಾಡಿ ಟೆಸ್ಟ್ ಡ್ರೈವ್ ನೋಡಿದ್ಮೇಲೆ ನಿಮ್ಗೆ ಗಾಡಿ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹೊಸದಾಗಿ ಇವಾಗ ಶೋರೂಮ್ ಆಗಿರೋದ್ರಿಂದ ಇಲ್ಲಿ ಇವಾಗ ಜಾಬ್ ವೇಕೆನ್ಸಿನೂ ಕೂಡ ಸಿಗ್ತಿದೆ. ಸೊ ಯಾರಾದ್ರೂ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಜಾಬ್ ಏನಾರ ಹುಡುಕ್ತಾ ಇದೀರಾ ಅಂತ ಅಂದ್ರೆ ಶೋರೂಮ್ ನ ವಿಸಿಟ್ ಮಾಡಿ. ಡೈರೆಕ್ಟ್ ವಾಕಿನ್ ಇರುತ್ತೆ. ಸೊ ಹೋಗಿ ವಿಸಿಟ್ ಮಾಡಿ, ಇಂಟರ್ವ್ಯೂ ಕೊಡಿ. ಸೊ ಏನಾದ್ರು ನಿಮ್ಗೆ ಕೆಲಸ ಇಷ್ಟ ಆಯ್ತು ಅಂದ್ರೆ ಹೋಗಿ ಸೇರ್ಕೋಬಹುದು. ಹೊಸ ಶೋರೂಮ್ ಆಗಿರೋದ್ರಿಂದ ಜಾಬ್ ಆಪರ್ಚುನಿಟಿ ಕೂಡ ಇದೆ. ಸೊ ಇದು ಇವತ್ತಿನ ನಮ್ದು ವಿಡಿಯೋ. ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡ್ ಹಾಗೆ ನಿಮ್ಗೆ ಏನಿಸುತ್ತೆ ಈ ಗಾಡಿ ಬಗ್ಗೆ, ಈ ವಿಡಿಯೋ ಬಗ್ಗೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.